ಸರ್ಕಾರಿ ನೇಮಕಾತಿಗಳಲ್ಲಿ ಒಳ ಮೀಸಲಾತಿಗೆ ಆಗ್ರಹಿಸಿ 25ರಂದು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ. ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆಗೆ ಎಚ್ಚರಿಕೆ. ಒಳ ಮೀಸಲಾತಿ ಇಲ್ಲದೆ 56,432 ಸರ್ಕಾರಿ ಉದ್ಯೋಗ ನೇಮಕ ಮಾಡಲು ಹೊರಟಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟ ಇದೇ 25ರಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯದ ಎಲ್ಲ 31 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲು ತೀರ್ಮಾನಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಎನ್ ಮೂರ್ತಿ, ಕೇಶವಮೂರ್ತಿ, ಬಹುಜನ ಚಳವಳಿ ಕೃಷ್ಣಪ್ಪ, ಮಾದಿಗ ದಂಡೋರ ದೇವರಾಜ್, ಜೈ ಭೀಮಾ ಸಂಘಟನೆಯ ಮುನ್ರಾಜು, ಆದಿಜಾಂಬವ ಸಂಘಟನೆಯ ಜಂಬೂ ಸಿದ್ದರಾಜು, ಬೆಂಗಳೂರಿನ ಮೌರ್ಯ ಸರ್ಕಲ್ ಗಾಂಧಿ ಪ್ರತಿಮೆಯಿಂದ ಮುಖ್ಯಮಂತ್ರಿ ನಿವಾಸಕ್ಕೆ ಭಾರೀ ಪ್ರತಿಭಟನಾ ರ್ಯಾಲಿ ಆಯೋಜಿಸಲಾಗಿದೆ. ಪರಿಶಿಷ್ಟ ಜಾತಿಗಳ ಮೀಸಲಾತಿ 101 ಜಾತಿಗಳ ನಡುವೆ ಸಮಾನವಾಗಿ ಹಂಚಿಕೆಯಾಗಿಲ್ಲ. ಹಾಗಾಗಿ ಮೀಸಲಾತಿಯನ್ನು ವರ್ಗೀಕರಿಸಬೇಕು ಎಂದು ಕಳೆದ 55 ವರ್ಷಗಳಿಂದ ರಾಜ್ಯಾದ್ಯಂತ ನಿರಂತರವಾದ ಹೋರಾಟ ನಡೆಸಿದ್ದೇವೆ. ಸೆಪ್ಟೆಂಬರ್ 1, 2024ರಂದು ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಮೀಸಲಾತಿ ವರ್ಗೀಕರಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಐತಿಹಾಸಿಕ ತೀರ್ಪು ನೀಡಿದೆ. ಹಾಗೂ ಸರ್ಕಾರವು ದತ್ತಾಂಶ ಸಂಗ್ರಹಿಸಿ ವರ್ಗೀಕರಿಸಲಿ ಎಂದು ಐತಿಹಾಸಿಕ ತೀರ್ಪು ನೀಡಿತ್ತು. ನಾಗಮೋಹನ್ ದಾಸ್ ಆಯೋಗ ರಚಿಸಿ ವರದಿ ಪಡೆದು ಸಚಿವ ಸಂಪುಟದಲ್ಲಿ ಅನುಮೋದಿಸಲಾಯಿತು. ಆನಂತರ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಸೂದೆ ಅಂಗೀಕರಿಸಿ ರಾಜ್ಯಪಾಲರ ಸಹಿಯೇ ಆದ ನಂತರ ವಿಧೇಯಕ ಅಧಿಕೃತಗೊಳಿಸಲಾಯಿತು. ಇದೆಲ್ಲವನ್ನೂ ಸರ್ಕಾರ ಬದಿಗೊತ್ತಿ ಒಳ ಮೀಸಲಾತಿ ಅಳವಡಿಸದೆ ಹಳೆ ರೋಸ್ಟರ್ ವಿಧಾನದಂತೆ 56,432 ಉದ್ಯೋಗ ನೇಮಕ ಮಾಡಲು ಫೆಬ್ರವರಿ 27ರಂದು ಸುತ್ತೋಲೆ ಹೊರಡಿಸಿದೆ. ಈ ಸುತ್ತೋಲೆ ಕಾನೂನು ಬಾಹಿರ, ಅವೈಜ್ಞಾನಿಕ ಎಂದು ದಲಿತ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಮಾದಿಗ ಸಂಘಟನೆಗಳ ಒಕ್ಕೂಟದ ಪ್ರತಿನಿಧಿಗಳು ಮಾತನಾಡಿ, ಸಂವಿಧಾನ ವಿರೋಧಿ ಕರಾಳ ಸುತ್ತೋಲೆಯಾಗಿದೆ. ಸರ್ಕಾರದ ಇಂತಹ ಕ್ರಮ ಬಡತನದಲ್ಲಿ ಕನಿಷ್ಠ ಜೀವನ ನಡೆಸುತ್ತಿರುವ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮರಣಶಾಸನವಾಗಿದೆ. ಉದ್ಯೋಗ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಅಳವಡಿಸಲು ತಾಂತ್ರಿಕ ಅಡಚಣೆ ಹಾಗೂ ನ್ಯಾಯಾಲಯದ ತಡೆಯಾಜ್ಞೆ ಇದೆ ಎಂದು ಸರ್ಕಾರ ಹೇಳುವುದು ಸತ್ಯಕ್ಕೆ ದೂರವಾದ ಮಾತು ಹಾಗೂ ಹಸಿ ಸುಳ್ಳಿನ ಸಂಚಾಗಿದೆ ಎಂದು ದೂರಿದ್ದಾರೆ. ಯಾಕೆ ಮಾಡ್ತಾ ಇದ್ದೀವಿ ನಾವು? ಇದರ ಉದ್ದೇಶ ಏನು? ಮಾದಿಗರಿಗೆ ಮೀಸಲಾತಿ ಬೇಕು ಅಂತ ನಾವು ಕೇಳಿದ್ವಿ. ಜನಸಂಖ್ಯಾವಾರು ಮೀಸಲಾತಿ ಕೊಡಿ ಅಂತ ನಾವು ಕೇಳಿದ್ದೀವಿ. ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಎಲ್ಲಿ ಕೇಳಿದ್ವಿ? ಇದಕ್ಕೆ ಕಾರಣಗಳಿಷ್ಟೇ. ಅವನೂರು ವರದಿ ಹೇಳ್ತಾ ಇತ್ತು, ನಮ್ಮ ಜನಸಂಖ್ಯೆ ಗೊತ್ತಿರಲಿಲ್ಲ, ನಾವು ಸೆನ್ಸಸ್ ಮಾಡಲಿಲ್ಲ. ಯಾವುದೇ ಮಾದಿಗರು ಯಾವುದೇ ಕರ್ನಾಟಕ ಸೆನ್ಸಸ್ ಆಗಿರಲಿಲ್ಲ. 1931 ಸೆನ್ಸಸ್ ಪ್ರಕಾರ ಅವನೂರು ಅವರು ಸರ್ಕಾರಕ್ಕೆ 76 ಒಂದು ವರದಿ ಕೊಡ್ತಾರೆ. ಅದು 71ರ ಸೆನ್ಸಸ್ಸು ಮತ್ತು 31ರ ಜನಗಣತಿ ಆಧಾರದ ಮೇಲೆ ಮಾದಿಗ ಮತ್ತು ಅಲೈಡ್ ಕಮ್ಯುನಿಟೀಸು ಉಪಜಾತಿಗಳು ಸೇರಿ 57.3% ಇದ್ದಾರೆ. ಎಸ್ಸಿನಲ್ಲಿ 26% ವಲಯ ಮತ್ತು ಉಪಜಾತಿಗಳು, 14.3 ಟೆಚಬಲ್ ಎಸ್ ಅಂದರೆ ಗೋವಿ ಕೋಸ್ಟಲ್ ಮಾಡಿದ್ದಾರೆ ಅಂತ ಹೇಳಿ ಆ ಆಧಾರದ ಮೇಲೆ ನಾವು ನೋಡಿದಾಗ ಉದ್ಯೋಗಗಳಲ್ಲಿ ನಾವು ಮಾದಿಗರು ಆ ಪ್ರಕಾರ 57% ನೋಡಿದ್ರೆ ನಮ್ಗೆ 9% ಸಿಗಬೇಕಾಗಿತ್ತು ಎಸ್ ಸಿ ಮೀಸಲಾತಿಯಲ್ಲಿ. ನಾವೆಲ್ಲ ಕಡೆ ಸೆನ್ಸಸ್ ಮಾಡಿದ್ರೆ 1-1.5% ಮಾತ್ರ ಮಾದಿಗರು ಉದ್ಯೋಗದಲ್ಲಿದ್ದಾರೆ. ಹಾಗೂ ಸುಮಾರು 92ರಿಂದನೂ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಇವತ್ತು ಭಾಳ ಹಳೆಯ ಲೀಡರ್ಗಳು ಎಲ್ಲ ಒಟ್ಟಾಗಿ ಸೇರಿರೋದಕ್ಕೆ ನಾನು ಮೊದಲು ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೇನೆ. ಈಗ ಮುಖ್ಯವಾಗಿ ಮೀಸಲಾತಿ ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಏನು ಸುಪ್ರೀಂ ಕೋರ್ಟು 24ನೇ ಇಸ್ವಿ ಆಗಸ್ಟ್ 1ನೇ ತಾರೀಕು ಏನೊಂದು ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿನ ಕಲ್ಪಿಸೋದಕ್ಕೆ ಒಂದು ಅವ್ರದ್ದೇ ಆದಂಥ ಒಂದು ಪವರನ್ನು ಕೊಟ್ಟಿದೆ. ಅದರ ಮುಖಾಂತರ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ಅಂಗೀಕರಿಸಿ ಇವತ್ತು 6-6-4-1 ಅನ್ನೋ ಒಂದು ಸೂತ್ರನ ಅವರು ಹಿಡಿದಿದ್ರು. ಆದರೆ ಸರ್ಕಾರ ಇವತ್ತು 6-6-5 ಅಂತ ಮಾಡಿ 3 ಡಿವಿಷನ್ ಆಗಿ ಮಾಡಿದ್ದಾರೆ, ಎ ಬಿ ಸಿ ಅಂತ ಮಾಡಿದ್ದಾರೆ. ಸೊ ಅದನ್ನು ಕೂಡ ಈಗ ಕೆಲವು ವರ್ಗಗಳು ಅದನ್ನು ಸಹಿಸಲಿಕ್ಕೆ ಆಗದೇನೆ ಇರ್ತಕ್ಕಂಥ ವಿಷಯದಲ್ಲಿ ನಾವು ಮೊದಲಿಂದಲೂ ಏನು ಹೇಳ್ತಾ ಬರ್ತಾ ಇದ್ದೀವಿ ಅಂದರೆ 1992ರಿಂದನೂ ನಮ್ಮನ್ನು ಪ್ರತ್ಯೇಕಗೊಳಿಸಿ ಏನಂದರೆ
ನಮ್ಮನ್ನು ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕಗೊಳಿಸಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಒಳ ಮೀಸಲಾತಿನ ನಮಗೆ ಕೊಟ್ಬಿಡಿ ಅನ್ನೋದು ನಮ್ಮ 92ರಿಂದನೂ ನಾವು ಆಗ್ರಹ ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಆ ಉದ್ದೇಶದಿಂದ ಇವತ್ತು ಏನು ನಮ್ಮ ಎನ್ಮೂರ್ತಿ ಅಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಅನೇಕ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಒಳ ಮೀಸಲಾತಿ ವಿಚಾರಕ್ಕೆ 25ನೇ ತಾರೀಕು ಏನು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗ ನೀವೇನು ಈಗಾಗಲೇ 12ನೇ ತಾರೀಕು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ, ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಒಂದು CM ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 27ನೇ ತಾರೀಕು ನಾವು ಸುದೀರ್ಘವಾದಂಥ ಕ್ಯಾಬಿನೆಟ್ ಮೀಟಿಂಗ್ನ ಇಟ್ಕೊತೀವಿ ಅಂತ ಹೇಳಿದ್ದಾರೆ. ನನಗೆ ಒಂದು ಅನುಮಾನ ಇದೆ ಅದರಲ್ಲಿ. ಏನಪ್ಪ ಅಂತಂದರೆ ಈಗಾಗಲೇ ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ 27ನೇ ತಾರೀಕಿಗೆ ಇವರು ಡಿಸಿಷನ್ ತಗೊಳ್ತಾರೋ ಇಲ್ವೋ ಅನ್ನೋದ್ರ ಒಂದು ಅನುಮಾನ ಇದೆ. ಅದಕ್ಕೆ ಈ ವಿಷಯನ ಮಾಧ್ಯಮದವರು ತಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ನಿಜವಾಗ್ಲೂ 27ನೇ ತಾರೀಕು ತಾವು ಡಿಸಿಷನ್ ತಗೊಳ್ತೀರಾ ಅನ್ನೋದ್ರ ಬಗ್ಗೆ ತಾವು ಇದು ಕೊಡಬೇಕು, ಸ್ಪಷ್ಟೀಕರಣ ಕೊಡಬೇಕು. ಹಾಗಾಗಿ ನಾವೆಲ್ಲ ನಮ್ಮ ಸಂಘಟನೆಯಿಂದ ನಾವು 25ನೇ ತಾರೀಕು ನಮ್ಮ ಸ್ವಾಮೀಜಿ ಈಗಾಗಲೇ ಷಡಕ್ಷರಿ ಮುನಿ ಸ್ವಾಮೀಜಿಗಳು ಈಗಾಗಲೇ ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಇದಕ್ಕೆ ಫ್ರೀಡಮ್ ಪಾರ್ಕ್ಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬೆಂಬಲ ಸೂಚಿಸಿ ನಾವೆಲ್ಲ ಹೆಚ್ಚಿನ ಜನಸಂಖ್ಯೆನಲ್ಲಿ ಸೇರಿ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇಷ್ಟು ಹೇಳ್ತಾ ನನ್ನ ಈ 2 ಮಾತುಗಳಿಗೆ ರಾಜ್ಯ ಸರ್ಕಾರಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಾವೇನು ಇದೇ ತಿಂಗಳು 25ನೇ ತಾರೀಕು ಹೋರಾಟಗಳನ್ನು ನಂಬಿಕೊಂಡಿದ್ದೀವಿ. ಆ ಒಂದು ವಿಷಯ ಈಗಾಗಲೇ ಅನೇಕ 35 ವರ್ಷಗಳ ಹೋರಾಟಗಳನ್ನು ನಾವು ಕಾಣ್ತಾ ಇದ್ದೀವಿ. 1/8/24ರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಏನು ಪರಿಶಿಷ್ಟ ಜಾತಿಗಳಿಗೆ ವರ್ಗೀಕರಣ ಮಾಡ್ಬೋದು ರಾಜ್ಯ ಸರ್ಕಾರಗಳು ಅಂತ ಏನು ಅವ್ರು ತೀರ್ಪು ಕೊಟ್ಟಿದ್ರು, ಆ ತೀರ್ಪು ಈಗ 2ನೇ ವರ್ಷಕ್ಕೆ ಕಾದಿದೆ. ಬಹುಶಃ ತೀರ್ಪು ಬಂದ ನಂತರ ಆಂಧ್ರ, ತೆಲಂಗಾಣ ಹಾಗೂ ಹರಿಯಾಣ 3 ರಾಜ್ಯಗಳು ಈ ವರ್ಗೀಕರಣವನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಆದರೆ ನಮ್ಮ ರಾಜ್ಯ ಸರ್ಕಾರಗಳು ಈ ಒಂದು ವಿಷಯದಲ್ಲಿ ಯಾಕೆ ಇಷ್ಟೆಲ್ಲ ಗೊಂದಲಗಳನ್ನು ಕೊಡ್ತಾ ಇದೆ, ಯಾಕೆ ಮಾಡ್ತಾ ಇದ್ದಾರೆ, ಇವ್ರಿಗೇನು ಮಾಡಬೇಕಂತ ಏನು ಮನಸ್ಸಿಲ್ವಾ, ಅಥವಾ ನಾವೇನು ಶೋಷಿತ ಸಮುದಾಯ ಅಲ್ವಾ, ಅಥವಾ ನಾವು ಅವ್ರನ್ನ ಓಟ್ ಹಾಕಿ ಗೆಲ್ಲಿಸಿಲ್ವಾ, ಈ ಪ್ರಶ್ನೆಗಳೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ಕಾಡ್ತಾ ಇದೆ. ಹಾಗಾಗಿ ಈ ಒಂದು ಹೋರಾಟ ನಿರಂತರವಾಗಿ 27ನೇ ತಾರೀಕು ಆ ಸರ್ಕಾರ ಏನಾದರೂ ಒಂದು ತೀರ್ಮಾನ ತಗೊಂಡು ನಮಗೆ ಸಿಗಬೇಕಾದಂಥ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ವರದಿಯು ನಮಗೆ 6% ಕೊಡಬೇಕಂತ ಅವರು ವರದಿಯಲ್ಲಿ ಹೇಳಿದ್ದಾರೆ. ಮತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರು ಅವರು ಸಹ ನಮ್ಮ ಒಂದು ಜನಸಂಖ್ಯೆಗೆ ಅನುಸಾರವಾಗಿ 6% ಸಿಗಲೇಬೇಕು ಅನ್ನೋದು ಅವರು ಸಹ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ಎಲ್ಲ ವರದಿಗಳು ನಾವು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದೀವಿ, ನಮ್ಮ ಸಮಸ್ಯೆಗಳು ಹೆಚ್ಚಿದೆ ಅಂತ ಗೊತ್ತಿದ್ರೂ ಸಹ ಈ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರ್ತಾ ಇದೆ. ಇದನ್ನು ನಾವು ವಿರೋಧಿಸಿ ಧಿಕ್ಕರಿಸಿ ನಾವು ನಿರಂತರವಾಗಿ ಈ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇವರು 27ನೇ ತಾರೀಕು ಖಂಡಿತವಾಗಿ ಅವರು ಅನುಷ್ಠಾನಕ್ಕೆ ತರಲೇಬೇಕು. ಇಲ್ಲದಾದರೆ ಈ ರಾಜ್ಯದಲ್ಲಿ ನಮ್ಮ ಮಾದಿಗರು ಬೇಕಾದಷ್ಟು ಬೇರೆ ಬೇರೆ ರೀತಿಯ ಒಂದು ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ. ಅದನ್ನು ಮಾಡಲಿಕ್ಕೋಸ್ಕರ ನಮ್ಮ ನಾಯಕರಾದಂಥ ಎನ್ಮೂರ್ತಿ ಅವರು, ಶಂಕರಪ್ಪ ಅವರು, ಭೀಮರಾಜ್ ನಾವೆಲ್ಲರೂ ಒಟ್ಟಾಗಿ ಸೇರಿದ್ವಿ. ಎಲ್ಲ ಸಂಘಟನೆಗಳು ಒಂದು ಒಕ್ಕೂಟ ಮಾಡಿಕೊಂಡು ಈ ಸಮುದಾಯಕ್ಕೋಸ್ಕರ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು 27ನೇ ತಾರೀಕು ಇದನ್ನು ನೀವು ಜಾರಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಮನವಿ. ಈಗ ರಮೇಶ್ ಕುಮಾರ್ ಅಣ್ತಂದಿರೋದು ಮೊದಲನೇ ನಮ್ಮ 35 ವರ್ಷಗಳಿಂದ ನಾವೆಲ್ಲ ಒಂದೇ ರೀತಿಯ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿ ನಮ್ಮ ಮೊದಲನೇದಾಗಿ ನಾವು ಯಾರು ದ್ವೇಷಿಸ್ತಾ ಇಲ್ಲ, ನಾವೆಲ್ಲ ಶೋಷಣೆಗೆ ಒಳಪಟ್ಟಿರೋದ್ರಿಂದ ಈ ಒಂದು ಸಮಯದಲ್ಲಿ ಒಂದು ಮನೆಯಲ್ಲಿ ಹಿಂಗೆ ಒಂದು ತಂದೆ ಆದವ್ರು ಹಂಚ್ಕೊಂಡು ತಿಂತೀವಿ ಮನೆ ಅಣ್ತಂದಿರಿಗೆ, ಅದೇ ರೀತಿಯಲ್ಲಿ ಇವತ್ತು ನಮ್ಗೆ ಹಂಚ್ಕೊಂಡು ತಿನ್ನೋ ಒಂದು ಕಾಲ ಬಂದಿದೆ. ಅದರಿಂದ ಹಂಚ್ಕೊಂಡಿದ್ದ ತಕ್ಷಣ ನಾವೆಲ್ಲ ಬೇರೆ ಆಗ್ತೀವಿ ಅನ್ನೋ ಉದ್ದೇಶ ಏನಿಲ್ಲ. ಹಂಚ್ಕೊಂಡು ತಿಂತಾ ಇದ್ವಿ ಯಾರು ಎಷ್ಟಿದ್ರೆ ಮನೆಯಿಲ್ಲ ಅಂತ ಹೇಳ್ಬಿಟ್ಟು, ಅದರಿಂದ ನಾವೇನು ಇವತ್ತು ಬೇರೆ ಸಮುದಾಯನ ದೋಷಣೆ ಮಾಡೋದು ನಮ್ಗೆ ಬೇಕಾಗಿಲ್ಲ. ಅವರು ನಮ್ಮಂತಂದಿರೆ, ನಾವು ಎಲ್ಲ ಒಂದೇ ಕುಟುಂಬದಿಂದ ಬಂದಿದ್ದೇವೆ. ಅದರಿಂದ ನಮ್ಮ ಮಕ್ಕಳು ನಾವು ಕೇಳ್ತಾ ಇದ್ದೀವಿ. ಮೊದಲನೇ ಸರ್ಕಾರ ಹೇಳೋದೇನೆಂದರೆ 56,432 ಹುದ್ದೆಗಳಲ್ಲಿ ಏನು ನೀವು ವಿತೌಟ್ ಒಳಮೀಸಲಾತಿಯಿಂದ ನೀವು ಜಾರಿ ಮಾಡಿದ್ರೆ ಅದನ್ನು ಮೊದಲು ಸ್ಥಗಿತ ಮಾಡಬೇಕು. ತದನಂತರ ಸ್ವಾಮೀಜಿಗಳೇನು ನಮ್ಮ ಇದಕ್ಕೆ ಹೋರಾಟಕ್ಕೆ ಅವರು ಪಾದಯಾತ್ರೆ ಬರ್ತಿದ್ದಾರೆ, ಅವ್ರಿಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇದೆ ನಮ್ಮ ಪೌರಕಾರ್ಮಿಕ ಸಂಘಟನೆಗಳಿಂದ. ಅದೇ ರೀತಿ 25/3/2026 31 ಜಿಲ್ಲೆಗಳಲ್ಲೂ ಕರ್ನಾಟಕದಾದ್ಯಂತ ನಾವು CM ಅವ್ರಿಗೆ ನಮ್ಮ ರ್ಯಾಲಿ ಮುಖಾಂತರ ಅವ್ರಿಗೆ ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ವಿ. CM ಅವರು ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಒಳ ಮೀಸಲಾತಿ ಇಲ್ಲದೆ ಯಾವುದೇ ರೀತಿಯಾದ ಹುದ್ದೆಗಳನ್ನ ಇದು ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತು ಪ್ರತಿ ವರ್ಷ ನಮ್ಮೆಲ್ಲರ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ವಿ. ಜೈ ಭೀಮ್, ಜೈ ಮಾದಿಗ.
ಒಳ ಮೀಸಲಾತಿ ವರ್ಗೀಕರಣಗಳನ್ನು ಆರಂಭದಿಂದ ಯಾವ ಶಕ್ತಿಗಳು ವಿರೋಧ ಮಾಡ್ತಾ ಇದ್ವು ಆ ಶಕ್ತಿಗಳ ಪ್ರಭಾವಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಒಳಗಾಗಿದೆ. ಆದ್ದರಿಂದ ಇಡೀ ರಾಜ್ಯದಲ್ಲಿ ಆತಂಕ ಮತ್ತು ಆಘಾತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಉಂಟಾಗಿದೆ. ಯಾಕೆಂದ್ರೆ ಕಳೆದ 35 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹುಬ್ಬಳ್ಳಿ ಸಮಾವೇಶದಲ್ಲಿ 8 ಜನ ತೀರೋದ್ರು. ಅನೇಕರು ಜೀವನವನ್ನ ಬದುಕನ್ನ ಕಳ್ಕೊಂಡಿದ್ದಾರೆ ಹೋರಾಟವನ್ನ ಮಾಡಿ. ಇವತ್ತು ಕೂಡ ಬೀದಿ ಹೋರಾಟ ನಡೀತಾ ಇದೆ. ಸಿದ್ದರಾಮಯ್ಯ ಕಣ್ಣಿಂದು ಕೂಡ ಕುರುಡರಾಗಿದ್ದಾರೆ. 5ರಿಂದ 12ಕ್ಕೆ ಸಚಿವ ಸಂಪುಟ ಮುಂದೂಡಿದ್ರು, 12ರಿಂದ 25ಕ್ಕೆ ಸಚಿವ ಸಂಪುಟ ಮುಂದೂಡಿದ್ದಾರೆ. ಈಗ ಅಲ್ಲಿ 27 ಸುತ್ತೋಲೆ ಹೊರಡಿಸಿದ್ದಾರೆ. ಹುದ್ದೆ ಇಲ್ದೇನೆ ತುಂಬಬೇಕು ಅಂತ ಹೇಳಿ ಒಳೊಳಗೆ ಉದ್ಯೋಗಗಳು ನಡೀತಾ ಇದ್ದಾವೆ. ಅನೇಕ ವಿಶ್ವವಿದ್ಯಾಲಯದಲ್ಲಿ ಈಗ ಮೈಸೂರು ವಿಶ್ವವಿದ್ಯಾಲಯ ತಾಂಡ್ರೆ ಬಲಗೈ ಸಮಾಜದಲ್ಲಿ 177 ಜನ ಬೋಧಕರು ಮತ್ತು ಬೋಧಕೇತರರು ಇದ್ದಾರೆ. ಬರೀ 7 ಜನ ಮಾದಿಗ ಸಮಾಜದವರು ಇದ್ದಾರೆ. ಪೌರ ಕಾರ್ಮಿಕರು 2000 ಚಿಲ್ಲರೆ ಮಾದಿಗ ಸಮಾಜದವರು ಕಸ ಬಾಚ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ಗೆ? ಆದ್ದರಿಂದ ಸ್ವಾಮೀಜಿಗಳು, ಷಡಕ್ಷರ ಮುನಿ ಸ್ವಾಮೀಜಿಗಳು ಹರಿಹರ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಜಾಥಾ ಬರ್ತಾ ಇದ್ದಾರೆ, ಕಾಲ್ನಡಿಗೆ ಜಾಥಾ. ಅವ್ರಿಗೆ ನಾವು ಈ ಎಲ್ಲ ವೇದಿಕೆಯ ಮೂಲಕ ಒಕ್ಕೂಟದಿಂದ ನಾವು ಬೆಂಬಲಿಸ್ತೇವೆ. ಮತ್ತೆ ಅವ್ರ ವೇದಿಕೆ ಕೂಡ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸಜ್ಜು ಮಾಡ್ತೇವೆ. ಮತ್ತೆ ಈ ಧರಣಿಯನ್ನು ಮುಂದುವರಿಸ್ತೇವೆ. 27ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಅನ್ನ ಮುಂದೂಡಿದರೆ ಇದು ಹುನ್ನಾರ, ಷಡ್ಯಂತ್ರ. ಇದರಲ್ಲಿ ಒಳ ಮೀಸಲಾತಿಯನ್ನ ಕಡಿತ ಮಾಡುವಂತ ಸಂಚಿದೆ. ಮತ್ತೆ ರೋಸ್ಟರ್ ಬಿಂದುವನ್ನ ನಾವು ಒಳ ಮೀಸಲಾತಿ ಒಳಪಡಿಸಲ್ಲ ಅನ್ನೋ ಸಂಚು ನಡೀತಾ ಇದೆ. ಮತ್ತೆ ಒಳ ಮೀಸಲಾತಿ ವರ್ಗೀಕರಣವನ್ನ ಸಬ್ ಕ್ಯಾಬಿನೆಟ್ ಮಾಡುವಂತಹ ಸಂಚಿದೆ ಅಥವಾ ಮುಂದೂಡುವಂತ ಸಂಚಿದೆ. ನೀವೇನಾದ್ರೂ ಕೂಡ 27ನೇ ತಾರೀಕು ನೀವು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಸಿದ್ದರಾಮಯ್ಯರು ಗಂಭೀರವಾದಂತ ನಿಲುವನ್ನ ತಾಳದ ಹೋದ್ರೆ ಇಡೀ ರಾಜ್ಯ ಹತ್ಕೊಂಡು ಉರಿತದೆ. ಏನಾದ್ರೂ ಅಹಿತಕರ ಘಟನೆಗಳು ನಡೆದ್ರೆ ಸರ್ಕಾರವೇ ಹೊಣೆಯಾಗ್ತದೆ. ಸಿದ್ದರಾಮಯ್ಯರನ್ನು 17 ಬಜೆಟ್ ಮಂಡಿಸಿದ್ದೀನಿ, ಏನು ದೇವರಾಜ ಅರಸು ನಂತರ ನಾನು ಹೆಚ್ಚು ವರ್ಷಗಳ ಅವಧಿ ಮಾಡಿದ್ದೀನಿ ಅನ್ನೋದಕ್ಕೆಲ್ಲ ಕಪ್ಪು ಮಸಿ ಆಗ್ತದೆ, ಕಪ್ಪು ಇತಿಹಾಸ ಆಗ್ತದೆ. ಇವತ್ತು ಮರಣ ಶಾಸನವನ್ನ ಬರೆದಿದ್ದೀರಿ ನೀವು. ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯನ್ನ 27ನೇ ತಾರೀಕು ಮಾಡದ ಹೋದ್ರೆ ಹೆಂಗ್ ಗೆಲ್ತೀರಿ? ನಾವು ಚಾಲೆಂಜ್ ಮಾಡಿ ತೋರಿಸ್ತೇವೆ ನಿಮ್ಮನ್ನ. ಇಡೀ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳು 2022 ಚುನಾವಣೆಯಲ್ಲಿ ನಿಮ್ಮನ್ನ ನೆಲ ಕಚ್ಚಿಸ್ತಾ ಹೋದ್ರೆ ನಾವು ವಿರೋಧಿಸಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರಿಗೆ ಈ ಮೂಲಕ ನಾವು ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಪಾಪ ಅಲೆಮಾರಿಗಳಲ್ಲಿ ಕೆಲ ಸಮಾಜಗಳಿದ್ದಾವೆ, ದೊಂಬ ಸಮಾಜಗಳಿದೆ, ಕಾಡಲ್ಲಿ ವಾಸ ಮಾಡುವಂತ ಜನ ಇದೆ, ಟಾರ್ಪಲ್ಲಿ ಕೂಡ ಗತಿ ಇಲ್ಲ, ಅವರು ಭಿಕ್ಷೆ ಮಾಡಿ ತಿರ್ಕಂಡ್ ತಿಂತಾ ಇದ್ದಾರೆ. ಅಂಥವ್ರಿಗೂ ಕೂಡ 1% ನಾಗಮೋಹನ್ ದಾಸ್ ಮೀಸಲಾತಿ ಕೊಟ್ರೆ ರಾಜಕೀಯಕ್ಕೋಸ್ಕರ ನೀವು ರಾಜಕೀಯ ಮಾಡಿ 3ನೇ ಗುಂಪಲ್ಲಿ ಸೇರಿಸಿ ಅವ್ರ ಕಣ್ಣೀರು ಹಾಕ್ಸ್ತಾ ಇದ್ದೀರಾ. ಆಮೇಲೆ ಜೊತೆನಲ್ಲಿ ಅತ್ಯಂತ ಮುಖ್ಯವಾಗಿ ನಾನು ಇಲ್ಲಿ ಹೇಳೋದು, ಅವ್ರಿಗೆ 1% ಅನ್ನ ವಿಶೇಷವಾಗಿ ಕೊಡಬೇಕು ಅನ್ನೋದ್ರ ಜೊತೆಗೆ ಏನು ತಾಂತ್ರಿಕ ಅಡಚಣೆ ಇದೆ, ಕೋರ್ಟಲ್ಲಿ ತಡೆಯಾಜ್ಞೆ ಇದೆ ಅಂತ ಸಿದ್ದರಾಮಯ್ಯನವರು ನೀವು ಇಷ್ಟು ದೊಡ್ಡ ಮನುಷ್ಯರಾಗಿ ಹೇಳ್ತಿರಲ್ಲ, ಯಾವ ಕೋರ್ಟಲ್ಲೂ ತಡೆಯಾಜ್ಞೆ ಇಲ್ಲ, ಯಾವ ತಾಂತ್ರಿಕ ಅಡಚಣೆನೂ ಇಲ್ಲ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ, ಯಾವ ಅಡ್ಡಿ ಆತಂಕ ಇಲ್ಲ. ಇರೋದು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಅವ್ರ ಸರ್ಕಾರದಲ್ಲಿ ಅಡ್ಡಿ ಆತಂಕ ಇದೆ, ಅವ್ರು ನೀವು ಸರಿ ಮಾಡ್ಕೊಳ್ಳಿ. ಅವ್ರ ಪ್ರಭಾವಕ್ಕೆ ಯಾಕೆ ನೀವು ಮುಖ್ಯಮಂತ್ರಿ ಮುಂದುವರಿಯೋಕ್ಕೋಸ್ಕರ ಈ ಸಮಾಜನ ಯಾಕೆ ಹೊಡೆದಾಡಿಸ್ತಾ ಇದ್ದೀರಿ? ಈ ಸಮಾಜ ಬೀದಿಗೆ ತಳ್ಳಿ ಯಾಕೆ ತಮಾಷೆ ನೋಡ್ತಾ ಇದ್ದೀರಿ? ಬೆಂಕಿ ಹಚ್ಚಿ ನೀವು ವಿಳಂಬ ಮಾಡಿದ್ದು ಗೊತ್ತು ನಮ್ಗೆ, ಯಾಕೆ ವಿಳಂಬ ಮಾಡಿದ್ರಿ ಅಂತೆ ಅಂದ್ರೆ ಓವಿ ಮತ್ತು ಲಮಾಣಿ ಕೊರ್ಮ ಸಮಾಜ ನಮ್ಮ ಸಹೋದರರೇ, ನಾವೇನು ಅವ್ರಿಗೆ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಿಮ್ಗೆ 4% ಕೊಡಿ ಅಂತ ಕೊಡುವನ್ನ ಬೇಡ ಅಂತ ಎಲ್ಲೂ ಹೇಳಿಲ್ಲ. ಅವರು ಈಗ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮತ್ತೆ ವಲಯ ಮತ್ತು ಸಂಬಂಧಿತ ಕೆಲವರು ಅವರು ನಾವು ಜನ ಸೇರಿಸ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಅಂತ ಹೋಗಿದ್ದಾರೆ. ಇದನ್ನ ಸಿದ್ದರಾಮಯ್ಯನವರು ಅವ್ರ ವಾಯ್ಸ್ ಅನ್ನ ಗಟ್ಟಿ ಮಾಡೋದಕ್ಕೆ, ಪ್ರೆಸರ್ ಹೋಲ್ಡ್ ಮಾಡೋದಕ್ಕೆ, ವಿವಾದ ಗಟ್ಟಿ ಮಾಡೋಕ್ಕೋಸ್ಕರ ನೀವು 27ಕ್ಕೆ ಮುಂದೂಡಿ ಟೈಮ್ ತಗೊಂಡಿದ್ದೀರಾ. ಇದೇ ತರ ಡಿಲೇ ಟ್ಯಾಕ್ಟಿಸ್ ಮಾಡಿ ಸಿದ್ದರಾಮಯ್ಯನವರು ಇಡೀ ಇವರು ಬಾಯಿ ಮಣ್ಣಾಕಂತ ಕೆಲಸ ಮಾಡಿದಿರಿ. ಇಂತಹ ಕೆಲಸಗಳನ್ನ ನೀವು ಮಾಡಬೇಡಿ. ನಾವು
25ನೇ ತಾರೀಕು 25/3/2026 ಈ ಎಲ್ಲಾ ಸರ್ಕಾರದ ವಿದ್ಯಮಾನಗಳನ್ನು ಖಂಡಿಸಿ ವಿರೋಧಿಸಿ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಉಗ್ರ ಪ್ರತಿಭಟನೆಗಳನ್ನ ನಾವು ಎಲ್ಲಾ ಸಂಘಟನೆಗಳು 50 ಸಂಘಟನೆಗಳು ಮಾದಿಗ ಸಂಬಂಧಿತ ಸಂಘಟನೆಗಳು 50 ಸಂಘಟನೆಗಳು ಸೇರಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಜ್ಯದ 31 ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿಗೆ ರವಾನಿಸ್ತಾ ಇದ್ದೇವೆ. ಜೊತೆಗೆ ಬೆಂಗಳೂರಲ್ಲಿ ಇದೇ ಮೌರ್ಯ ಸರ್ಕಲ್ನಿಂದ ಗಾಂಧಿ ಪ್ರತಿಮೆಯ ಗಾಂಧಿನಗರದ ಮೌರ್ಯ ಸರ್ಕಲ್ನಿಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಪೊಲೀಸ್ನವರು ಈಗ ಇದನ್ನ ನಿಲ್ಲಿಸಬೇಕು ಅಂತೇಳಿ, ಸರ್ಕಾರ ಇದನ್ನ ಹತ್ತಿಕ್ಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂತ ಪ್ರಯತ್ನಗಳೇನಾದ್ರು ನಡೆದ್ರೆ ಅವತ್ತೇ ನಿಮ್ಮ ಸರ್ಕಾರ ಬಿದ್ದೋಗ್ತದೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿಗಳನ್ನ ರವಾನಿಸೋದು, ಇನ್ನು ಮುಖಂಡರು ಇಲ್ಲಿ ಸೇರಿ ಮೌರ್ಯ ಸರ್ಕಲಲ್ಲಿ ಗಾಂಧಿ ಸ್ಟ್ಯಾಚ್ಯೂಯಿಂದ ಪ್ರೋತ್ಸಾಹ ಮಾಡಿ ಮುಖ್ಯಮಂತ್ರಿಗೆ ಒಂದು ಮನೆ ಕೊಡೋದು ಮುಖ್ಯ ಉದ್ದೇಶ. ಯಾಕೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ನಾವು? ಇದರ ಉದ್ದೇಶ ಏನು? ಮಾದಿಗರಿಗೆ ಮೀಸಲಾತಿ ಬೇಕು ಅಂತ ನಾವು ಕೇಳಿದ್ವಿ. ಜನಸಂಖ್ಯಾವಾರು ಮೀಸಲಾತಿ ಕೊಡಿ ಅಂತ ನಾವು ಕೇಳಿದ್ದೀವಿ. ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಎಲ್ಲಿ ಕೇಳಿದ್ವಿ? ಇದಕ್ಕೆ ಕಾರಣಗಳಿಷ್ಟೇ. ಅವನೂರು ವರದಿ ಹೇಳ್ತಾ ಇತ್ತು, ನಮ್ಮ ಜನಸಂಖ್ಯೆ ಗೊತ್ತಿರಲಿಲ್ಲ, ನಾವು ಸೆನ್ಸಸ್ ಮಾಡಲಿಲ್ಲ. ಯಾವುದೇ ಮಾದಿಗರು ಯಾವುದೇ ಕರ್ನಾಟಕ ಸೆನ್ಸಸ್ ಆಗಿರಲಿಲ್ಲ. 1931 ಸೆನ್ಸಸ್ ಪ್ರಕಾರ ಅವನೂರು ಅವರು ಸರ್ಕಾರಕ್ಕೆ 76 ಒಂದು ವರದಿ ಕೊಡ್ತಾರೆ. ಅದು 71ರ ಸೆನ್ಸಸ್ಸು ಮತ್ತು 31ರ ಜನಗಣತಿ ಆಧಾರದ ಮೇಲೆ ಮಾದಿಗ ಮತ್ತು ಅಲೈಡ್ ಕಮ್ಯುನಿಟೀಸು ಉಪಜಾತಿಗಳು ಸೇರಿ 57.3% ಇದ್ದಾರೆ ಎಸ್ಸಿನಲ್ಲಿ. 26% ವಲಯ ಮತ್ತು ಉಪಜಾತಿಗಳು, 14.3 ಟೆಚಬಲ್ ಎಸ್ ಅದು ಗೋಯು ಕೊಟ್ಟೆ ಮಾಡಿದ್ದಾರೆ ಅಂತ ಹೇಳಿ. ಆ ಆಧಾರದ ಮೇಲೆ ನಾವು ನೋಡಿದಾಗ ಉದ್ಯೋಗಗಳಲ್ಲಿ ನಾವು ಮಾದಿಗರು ಆ ಪ್ರಕಾರ 57% ನೋಡಿದ್ರೆ ನಾವು 9% ಸಿಗಬೇಕಾಗಿತ್ತು ಎಸ್ ಸಿ ಮೀಸಲಾತಿಯಲ್ಲಿ. ನಾವೆಲ್ಲ ಕಡೆ ಸೆನ್ಸಸ್ ಮಾಡಿದ್ರೆ 1-1.5% ಮಾತ್ರ ಮಾದಿಗರು ಉದ್ಯೋಗದಲ್ಲಿದ್ದಾರೆ 76ರಿಂದ 76ಗೆ. ಆವಾಗ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಟ್ವಿ, ಈ ರೀತಿ ನೀವು ವರದಿಯನ್ನು ತಗೊಂಡಿದ್ದೀರಾ, ಈ ಆಧಾರದ ಮೇಲೆ ನಮ್ಗೆ 9% ಕೊಡಬೇಕಂತ ಹೋರಾಟ ಪ್ರಾರಂಭ. ಆವಾಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸಂಘಟನೆಗಳು ಮಾಡ್ತಾಯಿದ್ರು ಅಂದರು. ಅಲ್ಲಿಗೂ ನಾನು ಸ್ವಲ್ಪ ಕಿವಿ ಕೊಡಲಿಲ್ಲ ಅವರು. ಆದರೆ ನಾವು ಮಾದಿಗದ ಆಂಧ್ರದಲ್ಲಿ ಆದಮೇಲೆ ದಂಡೋರದಿಂದ ಎಫೆಕ್ಟಿಂದ ನಾವು ಕರ್ನಾಟಕದಿಂದ 97ರಲ್ಲಿ ಮಾದಿಗ ದಂಡೋರ ಅಂತ ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಅವರಿಗೆ ಅವೇರ್ನೆಸ್ ಕೊಟ್ಟು, ಇಲ್ಲಿ ಕಾರಣ ಇಷ್ಟೇ, ಅದನ್ನು ಅವೈಜ್ಞಾನಿಕ ಅಂತ ಹೇಳ್ಬಿಟ್ಟು ಒಂದು ವರ್ಗ ಹೇಳಿತು. ಯಾಕೆ ವರ್ಗ ಹೇಳಿದೆ ಅಂದರೆ, ಅದು ಅವೈಜ್ಞಾನಿಕ ವರದಿ ಅಂತ ಒಂದು ವರ್ಗ ಹೇಳಿದ್ಮೇಲೆ ನಾವೇನು ಹೇಳಿದ್ವು ಅಂದರೆ, ಅವನೂರು ವರದಿ ಅವೈಜ್ಞಾನಿಕವಾಗಿದ್ದರೆ ಅದು ರದ್ದು ಮಾಡಿ, ಇಲ್ಲ ಅದ್ರ ಪ್ರಕಾರ ಸರ್ಕಾರ ನಮ್ಮ ಮೀಸಲಾತಿ ಕೊಡಿಯೋದು. ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಹೊರಟಾಗ ಕಮಿಷನ್ ಹಾಕಿದ್ರು. ಕಮಿಷನ್ಗಳು ಎಲ್ಲ ಕಮಿಷನ್ ವರದಿಗಳು ಬಂದಿದೆ. ಎಲ್ಲ ಕಮಿಷನ್ಗಳು ಮಾದಿಗ ಸಂಖ್ಯೆ ಜಾಸ್ತಿ ಇದೆ ಅಂತ ಗೊತ್ತಾಗಿದೆ. ಆದ್ರೂ ಸಹ ಆಳುವ ಸರ್ಕಾರಗಳು ಮಾದಿಗರ ಮೇಲೆ ಕರುಣೆ ಇಲ್ಲದೇನೆ ಅಥವಾ ಪಕ್ಷಪಾತ ತೋರಿಸಿ ಅಥವಾ ಯಾವುದೋ ಒತ್ತಡದ ಮೇಲೆ ವರ್ಗೀಕರಣ ಮಾಡದೇನೆ ಅದನ್ನು ಮುಂದೂಡ್ತಾ ಬಂತು. 9 ಶೆಡ್ಯೂಲು, 341 ಶೆಡ್ಯೂಲು ಸರ್ಕಾರ ಮಾಡಬೇಕು, ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಎಲ್ಲ ನಮಗೆ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಹೋರಾಟಗಾರರಿಗೆ ನಮ್ಮ ಮಂಕುಬೂದಿ ಎರಿಸ್ತಾ ಬಂದರು. ದಯಾದಾಗ ನಮ್ಮ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಲಾಯರ್ಗಳು ಮಡಗಿ ಅಲ್ಲಿಂದ ಆದೇಶ ಬಂದ ಮೇಲೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಇರುವ ಸವಲತ್ತುಗಳನ್ನು ಹಂಚಿಕೊಡುವ ಅಧಿಕಾರ ನಿಮಗಿದೆ, ಹಂಚಿ ಅಂತ ಹೇಳಿದಾಗ 1/8/24ರಲ್ಲಿ ಬೇರೆ ಸರ್ಕಾರಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಸರ್ಕಾರ ಏನು ಮಾಡಿದ್ರೆ ಒಂದು ಕಮಿಷನ್ ಹಾಕಿದ್ರು. ಆ ಕಮಿಷನ್ ಸಹ ಇಂಪಿರಿಕಲ್ ಡಾಟಾ ಬೇಕು ಅಂತ ಹೇಳಿದ್ರು. ಇಂಪಿರಿಕಲ್ ಡಾಟಾನೂ ಬಂತು. ಇಂಪಿರಿಕಲ್ ಡಾಟಾ ಬಂದ ಮೇಲೆ ಗವರ್ನರ್ ಸೈನ್ ಆಗಬೇಕಂತ ಹೇಳಿದ್ರು. ಗವರ್ನರ್ ಸೈನು ಆಯಿತು. ಸೈನ್ ಆಗೋವರೆಗೂ ಸುಮ್ಮಗಿದ್ರು. ಸೈನ್ ಆದ ನಂತರ ಅದು ಹಾಗೆ ಹೀಗೆ ಅದು 6% ಕೊಡೋಕ್ಕಾಗಲ್ಲ ಅಂತ ಪುನಃ ಇಲ್ಲಿ ಒಳಗಡೆ ಇರತಕ್ಕಂಥ ಎಲ್ಲ ಜಾತಿಯವರನ್ನು ಸಹ ಇನ್ನು ರದ್ದು ಮಾಡ್ತಾ ಬಂದಿದೆ, ಡಿಲೇ ಮಾಡ್ತಾ ಬಂದಿದೆ. 5ನೇ ತಾರೀಕು ಕ್ಯಾಬಿನೆಟಲ್ಲಿ ಆಗಬೇಕಾಗಿತ್ತು, 12ನೇ ತಾರೀಕು ಮಂತ್ ಕ್ಯಾಬಿನೆಟಲ್ಲಿ ಆಗಬೇಕಾಗಿತ್ತು.
ಅಣ್ಣ ತಮ್ಮದಿರಾದ ಮೊದಲನೇ ನಮ್ಮ 35 ವರ್ಷಗಳಿಂದ ನಾವೆಲ್ಲ ಒಂದೇ ರೀತಿಯ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿ ನಮ್ಮ ಮೊದಲನೇದಾಗಿ ನಾವು ಯಾರನ್ನೂ ದ್ವೇಷಿಸ್ತಾ ಇಲ್ಲ. ಎಲ್ಲರೂ ನಾವೆಲ್ಲ ಶೋಷಣೆಗೆ ಒಳಪಟ್ಟಿರೋದ್ರಿಂದ ಈಗ ಒಂದು ಸಮಯದಲ್ಲಿ ಒಂದು ಮನೆಯಲ್ಲಿ ಹೆಂಗೆ ಒಂದು ತಂದೆ ಆದವ್ರು ಹಂಚ್ಕೊಂಡು ತಿಂತೀವಿ ಮನೆ ಅಣ್ಣ ತಮ್ಮದಿರಿಗೆ, ಅದೇ ರೀತಿಯಲ್ಲಿ ಇವತ್ತು ನಮ್ಗೆ ಹಂಚ್ಕೊಂಡು ತಿನ್ನೋ ಒಂದು ಕಾಲ ಬಂದಿದೆ. ಅದರಿಂದ ಹಂಚ್ಕೊಂಡಿದ್ದ ತಕ್ಷಣ ನಾವೆಲ್ಲ ಬೇರೆ ಆಗ್ತೀವಿ ಅನ್ನೋ ಉದ್ದೇಶ ಏನಿಲ್ಲ. ಹಂಚ್ಕೊಂಡು ತಿಂತಾ ಇದ್ವಿ, ಯಾರು ಎಷ್ಟಿದ್ರೆ ಮನೆ ಇಲ್ಲ ಅಂತ ಹೇಳ್ಬಿಟ್ಟು. ಅದರಿಂದ ನಾವೇನು ಇವತ್ತು ಬೇರೆ ಸಮುದಾಯನ ದೌಷಣೆ ಮಾಡೋದು ನಮ್ಗೆ ಬೇಕಾಗಿಲ್ಲ. ಅವರು ನಮ್ಮಂತ ತಮ್ಮದಿರೆ, ನಾವು ಎಲ್ಲ ಒಂದೇ ಕುಟುಂಬದಿಂದ ಬಂದಿದ್ದೇವೆ. ಅದರಿಂದ ನಮ್ಮ ಮಕ್ಕಳು ನಾವು ಕೇಳ್ತಾ ಇದ್ದೀವಿ. ಮೊದಲನೇದು ಸರ್ಕಾರಕ್ಕೆ ಹೇಳೋದೇನೆಂದರೆ 56,432 ಹುದ್ದೆಗಳಲ್ಲಿ ಏನು ನೀವು ವಿತೌಟ್ ಒಳಮೀಸಲಾತಿಯಿಂದ ನೀವು ಜಾರಿ ಮಾಡಿದ್ರೆ ಅದನ್ನು ಮೊದಲು ಸ್ಥಗಿತ ಮಾಡಬೇಕು. ತದನಂತರ ಸ್ವಾಮೀಜಿಗಳೇ ನಮ್ಮ ಇದಕ್ಕೆ ಹೋರಾಟಕ್ಕೆ ಅವರು ಪಾದಯಾತ್ರೆ ಬರ್ತಿದ್ದಾರೆ, ಅವ್ರಿಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇದೆ ನಮ್ಮ ಪೌರ ಸಂಘಟನೆಗಳಿಂದ. ಅದೇ ರೀತಿ 25/3/2026 31 ಜಿಲ್ಲೆಗಳಲ್ಲೂ ಕರ್ನಾಟಕದಾದ್ಯಂತ ನಾವು CM ಅವ್ರಿಗೆ ನಮ್ಮ ರ್ಯಾಲಿ ಮುಖಾಂತರ ಅವ್ರಿಗೆ ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ವಿ. CM ಅವರು ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಒಳ ಮೀಸಲಾತಿ ಇಲ್ಲದೆ ಯಾವುದೇ ರೀತಿಯಾದ ಹುದ್ದೆಗಳನ್ನ ಇದು ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿ ನಮ್ಮೆಲ್ಲರ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಮಾದಿಗ. ದಯಮಾಡಿ ಯಾರ್ದು ಕಟ್ ಮಾಡಬೇಡಿ. ಜೆ.ಸಿ. ಪ್ರಕಾಶ್ ರಾಜ್ಯಾಧ್ಯಕ್ಷರು, ಮೂವ್ಮೆಂಟ್ ಹಿರಿಯ ಹೋರಾಟಗಾರರು ಇಲ್ಲೇ ರಾಜ್ಯ ಸರ್ಕಾರಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಾವೇನು ಇದೇ ತಿಂಗಳು 25ನೇ ತಾರೀಕು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ವಿಷಯ ಈಗಾಗಲೇ ಅನೇಕ 35 ವರ್ಷಗಳ ಹೋರಾಟಗಳನ್ನು ನಾವು ಕಾಣ್ತಾ ಇದ್ದೀವಿ. 1/8/24 ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಏನು ಪರಿಷ್ಠ ಜಾತಿಗಳಿಗೆ ವರ್ಗೀಕರಣ ಮಾಡ್ಬೋದು ರಾಜ್ಯ ಸರ್ಕಾರಗಳು ಅಂತ ಏನು ಅವ್ರು ತೀರ್ಪು ಕೊಟ್ಟಿದ್ರು, ಆ ತೀರ್ಪು ಈಗ 2ನೇ ವರ್ಷಕ್ಕೆ ಕಾದಿದೆ. ಬಹುಶಃ ತೀರ್ಪು ಬಂದ ನಂತರ ಆಂಧ್ರ, ತೆಲಂಗಾಣ ಹಾಗೂ ಹರಿಯಾಣ 3 ರಾಜ್ಯಗಳು ಈ ವರ್ಗೀಕರಣವನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಆದರೆ ನಮ್ಮ ರಾಜ್ಯ ಸರ್ಕಾರಗಳು ಈ ಒಂದು ವಿಷಯದಲ್ಲಿ ಯಾಕೆ ಇಷ್ಟೆಲ್ಲ ಗೊಂದಲಗಳನ್ನು ಕೊಡ್ತಾ ಇದೆ, ಯಾಕೆ ಮಾಡ್ತಾ ಇದ್ದಾರೆ? ಇವ್ರಿಗೇನು ಮಾಡಬೇಕಂತ ಏನು ಮನಸ್ಸಿಲ್ವಾ? ಅಥವಾ ನಾವೇನು ಶೋಷಿತ ಸಮುದಾಯ ಅಲ್ವಾ? ಅಥವಾ ನಾವು ಅವ್ರನ್ನ ಓಟ್ ಹಾಕಿ ಗೆಲ್ಸಿಲ್ವಾ? ಈ ಪ್ರಶ್ನೆಗಳೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ಕಾಡ್ತಾ ಇದೆ. ಹಾಗಾಗಿ ಈ ಒಂದು ಹೋರಾಟ ನಿರಂತರವಾಗಿ 27ನೇ ತಾರೀಕು ಆ ಸರ್ಕಾರ ಏನಾದರೂ ಒಂದು ತೀರ್ಮಾನ ತಗೊಂಡು ನಮಗೆ ಸಿಗಬೇಕಾದಂಥ, ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ವರದಿಯು ನಮಗೆ 6% ಕೊಡಬೇಕಂತ ಅವರು ವರದಿಯಲ್ಲಿ ಹೇಳಿದ್ದಾರೆ. ಮತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರು ಅವರು ಸಹ ನಮ್ಮ ಒಂದು ಜನಸಂಖ್ಯೆಗೆ ಅನುಸಾರವಾಗಿ 6% ಸಿಗಲೇಬೇಕು ಅನ್ನೋದು ಅವರು ಸಹ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ಎಲ್ಲ ವರದಿಗಳು ನಾವು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದೀವಿ, ನಮ್ಮ ಸಮಸ್ಯೆಗಳು ಹೆಚ್ಚಿದೆ ಅಂತ ಗೊತ್ತಿದ್ರೂ ಸಹ ಈ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರ್ತಾ ಇದೆ. ಇದನ್ನು ನಾವು ವಿರೋಧಿಸಿ ಧಿಕ್ಕರಿಸಿ ನಾವು ನಿರಂತರವಾಗಿ ಈ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇವರು 27ನೇ ತಾರೀಕು ಖಡಾಖಂಡಿತವಾಗಿ ಅವರು ಅನುಷ್ಠಾನಕ್ಕೆ ತರಲೇಬೇಕು. ಇಲ್ಲದಾದರೆ ಈ ರಾಜ್ಯದಲ್ಲಿ ನಮ್ಮ ಮಾದಿಗರು ಬೇಕಾದಷ್ಟು ಬೇರೆ ಬೇರೆ ರೀತಿಯ ಒಂದು ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ. ಅದನ್ನು ಮಾಡಲಿಕ್ಕೋಸ್ಕರ ನಮ್ಮ ನಾಯಕರಾದಂಥ ಎನ್ ಮೂರ್ತಿ ಅವರು, ಶಂಕರಪ್ಪ ಅವರು, ಭೀಮರಾಜ್ ನಾವೆಲ್ಲರೂ ಒಟ್ಟಾಗಿ ಸೇರಿದ್ವಿ. ಎಲ್ಲ ಸಂಘಟನೆಗಳು ಒಂದು ಒಕ್ಕೂಟ ಮಾಡಿಕೊಂಡು ಈ ಸಮುದಾಯಕ್ಕೋಸ್ಕರ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು 27ನೇ ತಾರೀಕು ಇದನ್ನು ನೀವು ಜಾರಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಮನವಿ. ಈಗ ರಮೇಶ್ ಕುಮಾರ್ ಹಾಗೂ ಸುಮಾರು 92ರಿಂದನೂ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಇವತ್ತು ಭಾಳ ಹಳೆಯ ಲೀಡರ್ಗಳು ಎಲ್ಲ ಒಟ್ಟಾಗಿ ಸೇರಿರೋದಕ್ಕೆ ನಾನು ಮೊದಲು ಅವರಿಗೆ ಅಭಿನಂದನೆಗಳು ತಿಳಿಸ್ತೇನೆ. ಈಗ ಮುಖ್ಯವಾಗಿ ಮೀಸಲಾತಿ ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಏನು ಸುಪ್ರೀಂ ಕೋರ್ಟು 24ನೇ ಇಸ್ವಿ ಆಗಸ್ಟ್ 1ನೇ ತಾರೀಕು ಏನೊಂದು ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿನ ಕಲ್ಪಿಸೋದಕ್ಕೆ ಒಂದು ಅವ್ರದ್ದೇ ಆದಂಥ ಒಂದು ಪವರನ್ನು ಕೊಟ್ಟಿದೆ. ಅದರ ಮುಖಾಂತರ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ಅಂಗೀಕರಿಸಿ ಇವತ್ತು 6-6-4-1 ಅನ್ನೋ ಒಂದು ಸೂತ್ರನ ಅವರು ಹಿಡಿದಿದ್ರು. ಆದರೆ ಸರ್ಕಾರ ಇವತ್ತು 6-6-5 ಅಂತ ಮಾಡಿ 3 ಡಿವಿಷನ್ ಆಗಿ ಮಾಡಿದ್ದಾರೆ, A, B, C ಅಂತ ಮಾಡಿದ್ದಾರೆ. ಸೊ ಅದನ್ನು ಕೂಡ ಈಗ ಕೆಲವು ವರ್ಗಗಳು ಅದನ್ನು ಸಹಿಸಲಿಕ್ಕೆ ಆಗದೇನೆ ಇರ್ತಕ್ಕಂಥ ವಿಷಯದಲ್ಲಿ ನಾವು ಮೊದಲಿಂದಲೂ ಏನು ಹೇಳ್ತಾ ಬರ್ತಾ ಇದ್ದೀವಿ ಅಂದರೆ 1992ರಿಂದನೂ ನಮ್ಮನ್ನು ಪ್ರತ್ಯೇಕಗೊಳಿಸಿ, ಏನಂದರೆ ನಮ್ಮನ್ನು ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕಗೊಳಿಸಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಒಳ ಮೀಸಲಾತಿನ ನಮಗೆ ಕೊಟ್ಬಿಡಿ ಅನ್ನೋದು ನಮ್ಮ 92ರಿಂದನೂ ನಾವು ಆಗ್ರಹ ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಆ ಉದ್ದೇಶದಿಂದ ಇವತ್ತು ಏನು ನಮ್ಮ
ಎನ್ ಮೂರ್ತಿ ಅಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಅನೇಕ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಒಳ ಮೀಸಲಾತಿ ವಿಚಾರಕ್ಕೆ 25ನೇ ತಾರೀಕು ಏನು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗ ನೀವೇನು ಈಗಾಗಲೇ 12ನೇ ತಾರೀಕು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ, ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಒಂದು CM ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 27ನೇ ತಾರೀಕು ನಾವು ಸುದೀರ್ಘವಾದಂಥ ಕ್ಯಾಬಿನೆಟ್ ಮೀಟಿಂಗ್ನ ಇಟ್ಕೊತೀವಿ ಅಂತ ಹೇಳಿದ್ದಾರೆ. ನನಗೆ ಒಂದು ಅನುಮಾನ ಇದೆ ಅದರಲ್ಲಿ. ಏನಪ್ಪ ಅಂತಂದರೆ ಈಗಾಗಲೇ ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ 27ನೇ ತಾರೀಕಿಗೆ ಇವರು ಡಿಸಿಷನ್ ತಗೊಳ್ತಾರೋ ಇಲ್ವೋ ಅನ್ನೋದ್ರ ಒಂದು ಅನುಮಾನ ಇದೆ. ಅದಕ್ಕೆ ಈ ವಿಷಯನ ಮಾಧ್ಯಮದವರು ತಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ನಿಜವಾಗ್ಲೂ 27ನೇ ತಾರೀಕು ತಾವು ಡಿಸಿಷನ್ ತಗೊಳ್ತೀರಾ ಅನ್ನೋದ್ರ ಬಗ್ಗೆ ತಾವು ಇದು ಕೊಡಬೇಕು, ಸ್ಪಷ್ಟೀಕರಣ ಕೊಡಬೇಕು. ಹಾಗಾಗಿ ನಾವೆಲ್ಲ ನಮ್ಮ ಸಂಘಟನೆಯಿಂದ ನಾವು 25ನೇ ತಾರೀಕು ನಮ್ಮ ಸ್ವಾಮೀಜಿ ಈಗಾಗಲೇ ಷಡಕ್ಷರಿಮುನಿ ಸ್ವಾಮೀಜಿಗಳು ಈಗಾಗಲೇ ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಇದಕ್ಕೆ ಫ್ರೀಡಮ್ ಪಾರ್ಕಿಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬೆಂಬಲ ಸೂಚಿಸಿ ನಾವೆಲ್ಲ ಹೆಚ್ಚಿನ ಜನಸಂಖ್ಯೆನಲ್ಲಿ ಸೇರಿ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇಷ್ಟು ಹೇಳ್ತಾ ನನ್ನ ಈ 2 ಮಾತುಗಳಿಗೆ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಜಾಂಬವ ಮಹಾಸಭಾದ ಡಾಕ್ಟರ್ ಭೀಮರಾಜ್, ಮೂಲ ಮಾದಿಗ ಮೂವ್ಮೆಂಟ್ JC ಪ್ರಕಾಶ್, ಆದಿಜಾಂಬವ ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕುಮಾರ್, ದಲಿತ ಸೇನೆಯ CV ನಿಂಗರಾಜು, DV ನಾರಾಯಣಸ್ವಾಮಿ, ಮಾದಿಗ ದಂಡೋರದ ಶ್ರೀನಿವಾಸ್, ಪೌರಕಾರ್ಮಿಕರ ಸಂಘಟನೆಗಳ ಒಕ್ಕೂಟದ ಶಿವಕುಮಾರ್ ಮತ್ತಿತರೆ ಸಂಘಟನೆಗಳ ಪ್ರಮುಖರು ಭಾಗವಹಿಸಿದ್ದರು.